ಎಸ್ ಫಸ್ಟ್ ಟೈಮ್ ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀನಿ. ಸಾಸ್ ಮಾಡೋಕ್ಕೆ ಬೆಣ್ಣೆ ಹಾಕ್ಕೊಂಡೆ. ಅದು ಬಾಣಲಿ ತುಂಬ ಬಿಸಿಯಾಗಿದ್ದಕ್ಕೂ ಇನ್ನು ಫುಲ್ ಎಲ್ಲ ಈ ಥರ ಗಟ್ಟಿ ಆಗಿಬಿಡ್ತು. ಸೊ ನಂಗೆ ಭಯ ಆಗೋಯ್ತು, ಇನ್ನೂ ಸರಿ ಬರೋಲ್ಲ ಪಾಸ್ತಾ ಅಂದ್ಕೊಂಡೆ. ಬಟ್ ಫುಲ್ ವೀಡಿಯೋ ನೋಡಿ ರಿಸಲ್ಟ್ ಗೊತ್ತಾಗುತ್ತೆ. ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್. ನನ್ನ ಲೋಕ. ಎಲ್ಲರಿಗೂ ನಮಸ್ಕಾರ. VHS ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ವೈಟ್ ಸಾಸ್ ಪಾಸ್ತಾ ರೆಸಿಪಿ ಮಾಡೋಣ. ರೆಸಿಪಿ ಯಾರು ಹೇಳ್ಕೊಡ್ತಾರೆ? ನಾನು. ನೀನು ಹೇಳ್ಕೊಡ್ತೀಯ ರೆಸಿಪಿ? ನಮ್ಮಮ್ಮ. ಎಸ್. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಆಗಲೇ ಇಂಟ್ರಡಕ್ಷನ್ನು, ಆಗಲೇ ನಿಮ್ಮನ್ನು ವೆಲ್ಕಮ್ ಮಾಡಿಬಿಟ್ಲು ನನ್ನ ಮಗಳು. ಅವಳಿಗೆ ತುಂಬ ದಿನದಿಂದ ಈ ವೈಟ್ ಸಾಸ್ ಪಾಸ್ತಾ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಸೊ ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀವಿ. ಯಾಕಂದರೆ ನಿಮ್ಗೆ ವೈಟ್ ಸಾಸ್ ಪಾಸ್ತಾ ಇಷ್ಟ ಅಲ್ವಾ? ತಿಂತೀಯ ಫುಲ್ಲು? ಎಸ್, ಹೋಗಿ ರೆಸಿಪಿ ನೋಡ್ಕೊ ಬನ್ನಿ. ಎಸ್, ಈಗ ಪಾಸ್ತಾ ಬೇಯಿಸ್ಕೊಳ್ಳೋದಕ್ಕೆ ನೀರು ಇಟ್ಟಿದ್ದೀನಿ. ನೀರು ಸ್ವಲ್ಪ ಮಳ್ಳಿದೆ. ನೀರು ಮಳ್ತಿದ್ದಾಗೇ ತುಂಬ ಮಳ್ಳೋದು ಬೇಡ, ಸ್ವಲ್ಪ ಈ ಥರ ಬಿಸಿ ಆದ ತಕ್ಷಣ ಪಾಸ್ತಾ ಹಾಕ್ಕೊಬಿಡೋಣ. ಹಂಗೆ ಹಾಕೋದಕ್ಕೆ ಪ್ಲೇಟಿಂದ ಡೈರೆಕ್ಟಾಗಿ, ಯಾಕೆ ನಾನು ಕ್ಯಾಮ್ರಾ ಹ್ಯಾಂಡ್ಲು ಅದು ಎರಡು ಮಾಡಬೇಕಲ್ವ, ಸೊ ಹಾಗೆ ಹಾಕೋದೇ ಬರಲಿಲ್ಲ. ಸೊ ಈಗೆಲ್ಲ ಕೈಯಲ್ಲೇ ಹಾಕ್ಕೊಬಿಟ್ಟಿದ್ದೀನಿ. ಅದು ರೆಡಿ ಆಗ್ತಿದ್ದ ಹಾಗೆ ಈ ಪಾಸ್ತಾ ಹಾಕಿದ್ದೀನಲ್ಲ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು 2 ಡ್ರಾಪ್ಸ್, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ಡ್ರಾಪ್ಸ್ ಅಷ್ಟು, ಅಂದರೆ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕ್ತೀವಿ. ಎಣ್ಣೆ ಹಾಕಿ ಅದಕ್ಕೆ ಉಪ್ಪು ಹಾಕ್ಕೊಬಿಟ್ರೆ ಅದು ಕ್ಲೀನಾಗಿ ಪಾಸ್ತಾ ಹಿಡಿಯುತ್ತೆ, ಎಲ್ಲದು ಕ್ಲೀನಾಗಿ ಉಪ್ಪನ್ನೆಲ್ಲ ಹಿಡಿಯತ್ತೆ. ನಿಮಗೆ ಪಾಸ್ತಾ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನಿಮ್ಗೆ ಸ್ವಲ್ಪ ಪಾಸ್ತಾ ಊದ್ಕೊಳ್ಳುತ್ತೆ, ದಪ್ಪ ಆಗುತ್ತೆ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ನಾನು ಮ್ಯಾಕ್ರೋನಿ ಪಾಸ್ತಾ ಯೂಸ್ ಮಾಡ್ತಾಯಿದ್ದೀನಿ ವೈಟ್ ಸಾಸ್ ಪಾಸ್ತಾಕ್ಕೆ. ಆ್ಯಕ್ಚುಲಿ ರೆಸಿಪಿ ತುಂಬ ಪರ್ಫೆಕ್ಟಾಗಿ ಏನು ಬಂದಿಲ್ಲ, ಬಟ್ ಕೆಲವೊಂದು ಟೈಮ್ ನಾವೇನೋ ಮಾಡ್ತಿರ್ತೀವಿ, ಸ್ವಲ್ಪ ಕೆಟ್ಟೋದ ತಕ್ಷಣ ಇದು ಮಾಡ್ಕೊಬಿಡ್ತೀವಲ್ವ, ಆ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದು ಮಾಡ್ತೀನಿ. ನೋಡಿ, ಇನ್ನೊಂದು ಕಡೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಹಚ್ಕೊಂಡು. ಈಗ ಪಾಸ್ತಾ ಬೆಂದಿದೆ ನೋಡಿ, ಅದಕ್ಕೂ ಇದಕ್ಕೂ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಎಷ್ಟು ಇದು ದಪ್ಪ ಆಗಿದೆ ಅಂತ. ಈಗ ಎಲ್ಲದನ್ನು ಬೆಂದಿರೋದನ್ನು ತೆಗ್ದಿಟ್ಕೊಬಿಡೋಣ. ತೆಗ್ದಿಟ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಬೆಣ್ಣೆ ಹಾಕಿದ್ದೀನಿ ಬಾಣಲಿಗೆ. ಬೆಣ್ಣೆ ಹಾಕಿ ಇದು ಬೆಣ್ಣೆಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗೇನು ತರಕಾರಿ ಕಟ್ ಮಾಡಿಟ್ಟಿದ್ದು, ನಮ್ಗೆ ಇಷ್ಟ ಬಂದಿರೋ ತರಕಾರಿ ಎಲ್ಲ ಹಾಕ್ಕೊಬೋದು. ನನ್ನ ಮನೇಲಿ ಏನಿತ್ತಲ್ಲ ಬೇಸಿಕ್, ಅದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್. ಬಟ್ ಕ್ಯಾಪ್ಸಿಕಮ್ ಇದ್ದರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ಯಾಪ್ಸಿಕಮಲ್ಲೂ ಕಲರ್ ಯೂಸ್ ಮಾಡ್ಕೊಬೋದು. ನಾನು ಯೂಶ್ವಲಿ ಯಾರೂ ಎಲ್ಲದೂ ಇಟ್ಕೊಂಡಿರಲ್ಲ ಅಲ್ವಾ ಮನೆಗಳಲ್ಲಿ, ಸೊ ನಾನು ಇರೋದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಬಿಟ್ಟು ಎಲ್ಲದನ್ನು ಬೆಣ್ಣೆಲೇ ಫ್ರೈ ಮಾಡಬೇಕು. ಇದು ಬಾಣಲಿ ಅಂದರೆ ಸ್ವಲ್ಪ ತಳ ಇದಿದೆ, ಹಾಗಾಗಿ ಅದು ಬೇಗ ಇದಾಗಿಬಿಡುತ್ತೆ, ಬಿಸಿಯಾಗಿ ಹೋಗ್ಬಿಡುತ್ತೆ. ಅದೆಲ್ಲದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬಿಟ್ಟು ಎತ್ತಿಟ್ಕೋಬೇಕು. ಈಗ ಫಸ್ಟ್ ಇವೆರಡನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಯಾವುದಕ್ಕೂ ನಾನು ಈಗ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇಲ್ಲ. ಪಾಸ್ತಾಕ್ಕೆ ಬೇಯಿಸ್ಬೇಕಾದ್ರೆ ಹಾಕಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾ ನಿಮಗೆ ಗೊತ್ತಾಗುತ್ತೆ, ಲಾಸ್ಟಲ್ಲಿ ಹಾಕ್ತೀನಿ. ಈಗೆಲ್ಲದು ಬೇಯಲಿ. ಇದು ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ಗೊತ್ತಾಗತ್ತಲ್ಲ, ಕ್ಯಾರೆಟ್ ಸ್ವಲ್ಪ ಬೇಯೋದು, ಕ್ಯಾಪ್ಸಿಕಮ್ ಹಾಕ್ಕೊಬಿಡೋಣ. ಕ್ಯಾಪ್ಸಿಕಮ್ ಸ್ವಲ್ಪ ಬೇಗ ಬೇಯುತ್ತೆ ಅಲ್ವಾ, ಹಾಗಾಗಿ ಕ್ಯಾರೆಟ್ ಹಾಕಿ ಸ್ವಲ್ಪ ಹೊತ್ತು ಕ್ಯಾಪ್ಸಿಕಮ್ ಹಾಕಿದೆ. ಈಗ ಇದೆಲ್ಲ ಬೆಂದ ಮೇಲೆ ಇದನ್ನು ನೀವು ಇನ್ನೊಂದು ಬಾಣಲಿಲಿ ಪಾಸ್ತಾಕ್ಕೆ ಇದು ಮಾಡ್ಕೋತೀರಾ, ಸಾಸನ್ನು ಆಗಿದ್ರೆ ವೈಟ್ ಸಾಸ್ ಮಾಡ್ಕೋತೀರ ಅನ್ನೋಗಿದ್ರೆ ನೀವು ಇದನ್ನೇ ಎತ್ತಿಟ್ಕೋಬೋದು. ನಾನು ಇದೇ ಬಾಣಲಿಲೇ ನಾನು ಇದು ಸಾಸ್ ಮಾಡಬೇಕು. ಹಾಗಾಗಿ ಇದು ಏನು ಗೊಜ್ಜು ಥರ ಏನು ರೆಡಿ ಮಾಡಿದ್ದೀನಲ್ಲ, ಅದೆಲ್ಲದು ಒಂದು ತಟ್ಟೆಗೆ ಹಾಕಿಟ್ಕೋತೀನಿ. ಈಗ ವೈಟ್ ಸಾಸ್ ಮಾಡೋಕ್ಕೆ ನೋಡಿ, ಬೆಣ್ಣೆ ಹಾಕಿದ್ದೀನಿ, ಮೈದಾ ಒಂದು 2 ಸ್ಪೂನಷ್ಟು. ನನಗೇನಾಗ್ಬಿಡ್ತು ಅಂದರೆ, ನೀವೀಗ ನೋಡ್ತಿದ್ದೀರಾ, ಅದು ಗಟ್ಟಿ ಆಗಿಬಿಡ್ತು. ಬೆಣ್ಣೆ ಮೇ ಬಿ ಇನ್ನೂ ಸ್ವಲ್ಪ ಹಾಕ್ಬೋದಿತ್ತೇನೋ, ನನಗೆ ಸ್ವಲ್ಪ ಹಾಕಿದ್ದೆ ಅನಿಸುತ್ತೆ ಹಾಗಾಗಿ, ಅಥವಾ ಬಾಣಲಿ ತುಂಬ ಗಟ್ಟಿದ್ದಕ್ಕಾಯ್ತಾ ಗೊತ್ತಿಲ್ಲ. ಆ ಗಟ್ಟಿ ಆಗ್ತಿದ್ದಾಗೆ ನನಗೆ ಒಂದು ಸ್ವಲ್ಪ ಕೆಟ್ಟೋಯ್ತು ಅಂದ್ಕೊಂಡೆ. ಬಟ್ ಧೈರ್ಯ ಮಾಡಿ ಹಾಲು ಹಾಕಿದೆ, ನೋಡೋಣ, ಯಾಕೆಂದರೆ ಕನ್ಸಿಸ್ಟೆನ್ಸಿ ಬರಬೇಕಲ್ವ, ಅದು ಬರುತ್ತೋ ಇಲ್ವೋ ನೋಡೋಣ ಅಂತ ಹಾಕಿದೆ. ಬಟ್ ನೀವೇ ನೋಡ್ತಾ ಇದ್ದೀರ, ಅದು ಹೋಗ್ತಾ 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 ತಿಕ್ಕಾಗ್ತಿದೆ. ಸೊ ನಾವು ಯಾವುದೇ ಹೊಸ ರೆಸಿಪಿ ಮಾಡಬೇಕಾದ್ರೆ ಆಗಲಿ, ಅದು ತುಂಬ ಪರ್ಫೆಕ್ಟಾಗಿ ಬರೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ. ಈಗ ಅದು ಹಾಕ್ತಿದ್ದಾಗೇ ನಾವು ಪಾಸ್ತಾ, ಇದು ಗೊಜ್ಜು ರೆಡಿ ಇದೆ, ಇದಕ್ಕೆ ಗೊಜ್ಜು ಎಲ್ಲ ಹಾಕಿ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಜೊತೆಗೆ ಪಾಸ್ತಾನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನೀವು ಒಂದು ಟೈಮ್ ಮಾಡಿ ನೋಡಿ, ಸಿಂಪಲ್. ನಮಗೇನೋ ಅನ್ಸುತ್ತೆ ಏನೋ ದೊಡ್ಡ ರೆಸಿಪಿ ಅಂತ, ಬಟ್ ತುಂಬ ಚೆನ್ನಾಗಿ ಬರುತ್ತೆ, ಸಿಂಪಲಾಗಿ. ಎಸ್, ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ವಿಡಿಯೋನ ಹೇಗಿತ್ತು ಅಂತ. ನಂಗಂತೂ ಅದೆಲ್ಲ ಗಟ್ಟಿ ಆದಾಗ ತುಂಬ ಹೋಯ್ತು, ಇನ್ನು ಮುಗಿದೋಯ್ತು ವೈಟ್ ಸಾಸ್ ಪಾಸ್ತಾ. ಆಯಿತು, ಅದು ಇಂಟ ಕೊಟ್ಟಿದ್ದಾಯ್ತು. ಬಾ
ಅವಳು ಅವತ್ತು ನಾವು ರೆಸಿಪಿ ಶೂಟ್ ಮಾಡೋ ದಿನನೇ ಹೇಳ್ತಾ ಇದ್ಲು ಇದನ್ನು. ಸೊ ಹಾಗಾಗಿ ಅವಳೇ ಇಂಟ್ರೋ ಕೊಡಲಿ ಅಂತ ನನಗೆ ಸ್ವಲ್ಪ ಲೇಟಾಗಿ ಎಡಿಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಸಾರಿ, ನಾನೇನೋ ಹೇಳ್ತಾ ಇದ್ದೆ. ಅದು ಯಾವಾಗ ಗಟ್ಟಿ ಆಗೋಯ್ತಲ್ಲ, ನನಗೆ ಹೋಯ್ತು ರೆಸಿಪಿ ಇದು ಮುಗೀತು ಅಂದ್ಕೊಂಡೆ. ಬಟ್ ತುಂಬ ಟೇಸ್ಟಿಯಾಗಿತ್ತು. ನಾ ಮಾಡೋ ಕುಕಿಂಗ್ ಮೇಲೆ ನನ್ನ ನಂಬಿಕೆ ಇದೆ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೇಳಿ ಅಲ್ಲಿ ರಿವ್ಯೂನ ಹೆಂಗಿತ್ತು ಅಂತ. ಹೇಳಿ, ನೀವೆಲ್ಲ ಮಾಡ್ಕೊಳ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ನನ್ನ ಮಗಳು ಹೇಳ್ತಿದ್ದಾಳೆ, ಈಗಾದರೂ ನೀವು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ ಚಾನಲ್ ಗ್ರೋ ಆಗೋ ಥರ ಮಾಡಿ. ರೆಸಿಪಿನ ಹೋಗಿ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ನಮ್ಮ ಮಂಗ ಅನ್ಸರು. ಓಕೆ, ಥ್ಯಾಂಕ್ ಯು.